Yes, India defeats the history, India repeats the history. ಇಂಡಿಯಾ ಮತ್ತೆ ಇನ್ನೊಂದು ಸತಿ T20 ವರ್ಲ್ಡ್ ಕಪ್ ವಿನ್ ಆಗಿದೆ. ಸೊ ಈ ವಿನ್ನು ನಾನು ಆ್ಯಕ್ಚುಲಿ ಪಾಕಿಸ್ತಾನ್ ಮ್ಯಾಚ್ ಕೊಲಂಬೋದಲ್ಲಿ ವಾಚ್ ಮಾಡಿದೆ. ಸೊ ಆವಾಗಲಿಂದ ನನಗೆ ಅನ್ನಿಸ್ತಾ ಇತ್ತು, ಸೊ ದಿಸ್ ಟೈಮ್ ಆಲ್ಸೋ ಇಂಡಿಯಾ ವಿನ್ ಆಗುತ್ತೆ ಅಂತ. ಸೊ ನಾನು ಅಂದ್ಕೊಂಡಂಗೆ ಆಗಿದೆ. ಸೊ ಇದು ವಿನ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಹಳೆ ವರ್ಲ್ಡ್ ಕಪ್ ವಿನ್ ಆಗಿರೋದನ್ನ ಮರಿಬೇಡಿ, ಬಿಕಾಸ್ 2 ಲೆಜೆಂಡ್ಸ್ ಆ ಟೀಮಲ್ಲಿದ್ದರು. ಸೊ ದ ನ್ಯೂ ಟೀಮ್ ಅಗೇನ್ ದೇ ಪ್ರೂವ್ಡ್ ಇಟ್ ಇನ್ ಇಂಡಿಯನ್ ಸಾಯಿಲ್. ಅಗೇನ್ ದೇ ಹ್ಯಾವ್ ವಿನ್. ಇಂಡಿಯಾ ಈಗ ವಿನ್ ಆಗೋಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಇಂಡಿಯನ್ ಬೌಲರ್ಸ್. ಸೊ ಮೇಯ್ನ್ ನಾನಂತೂ ಕ್ರೆಡಿಟ್ಸ್ ಯಾರಿಗೆ ಜಾಸ್ತಿ ಕೊಡ್ತೀನಿ ಅಂದರೆ ಜಸ್ಪ್ರೀತ್ ಬುಮ್ರಾ. ಸೊ ಹೀ ಈಸ್ ದ ಒನ್ ಹೂ ಮೈಂಟೈನ್ಡ್ ದ ಕ್ರೂಷಲ್ ಮೂಮೆಂಟ್ಸ್. ಈ ಕ್ರೂಷಲ್ ಮೂಮೆಂಟ್ಸ್ ಅಂದರೆ ಈಗ ಲಾಸ್ಟ್ ಟೈಮ್ ನೀವು ಇಂಗ್ಲೆಂಡ್ ಮೇಲೆ ನೋಡಿರ್ಬೋದು ಸೆಮಿಫೈನಲ್ಸಲ್ಲಿ ಏನು ಪಕ್ಕಾ ಬೌಲಿಂಗ್ ಮಾಡಿದರು ಅಂದರೆ, ಆ ಥರ ಇನ್ನೊಂದು ಬೌಲರ್ನ ಈ ಇಂಡಿಯಾಗೆ ಹುಡ್ಕೋದು ತುಂಬಾ ಕಷ್ಟ ಇದೆ. ಸೊ ಇಂಡಿಯಾ ಓವರಾಲ್ ಬ್ಯಾಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಕಂಪ್ಯಾರಿಟಿವ್ಲಿ ಆಲ್ ದ ಟೀಮ್ ಇಂಡಿಯಾ ಓವರಾಲ್ ಪರ್ಫಾರ್ಮೆನ್ಸ್ ಪ್ಲೇಯರ್ಸ್ದು ತುಂಬಾ ಚೆನ್ನಾಗಿತ್ತು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಇಂಡಿಯಾ ವಿನ್ ಆಗಿರೋದು. ಈ ಮೂಮೆಂಟಲ್ಲಿ ನನಗೆ ಇವಾಗ ಹೊರಗಡೆ ಹೋಗ್ಬೇಕು, ನಾನು ಅದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇಂಡಿಯಾ ಹಿಸ್ಟ್ರಿ ರಿಪೀಟ್ ಮಾಡಿದೆ ಹಾಗೂ ಹಿಸ್ಟ್ರಿ ಡಿಫೀಟ್ ಮಾಡಿದೆ. ಸೊ ಈ ಥರದ್ದು ಇನ್ನು ಯಾವಾಗ ನಾವು ನೋಡ್ಬೋದು ಗೊತ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸು ಇಲ್ಲಿ ತನಕ T20 ವರ್ಲ್ಡ್ ಕಪ್ಪಲ್ಲಿ ಯಾರೂ ಆಗಿರಲಿಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಇಂಡಿಯಾ ಹ್ಯಾಸ್ ಬಿಕಮ್ 2 ಸತಿ ಕಂಟಿನ್ಯೂಸ್ ಆಗಿ ವಿನ್ ಆಗಿರೋದು. ಸೊ ನಾನು ಇವಾಗಲೂ ಹೇಳೋದನ್ನೇ, ಲಾಸ್ಟ್ ಇಯರ್ ವರ್ಲ್ಡ್ ಕಪ್ಪು ತುಂಬಾ ಚೆನ್ನಾಗಿತ್ತು, ಈ ಇಯರ್ ವರ್ಲ್ಡ್ ಕಪ್ಪನ್ನು ತುಂಬಾ ಚೆನ್ನಾಗಿತ್ತು. ಬಟ್ ಏನಾಗ್ಬಿಟ್ಟಿದೆ, ವಿನ್ನಿಂಗ್ ಹ್ಯಾಬಿಟ್ಸ್ ಆಗಿಬಿಟ್ಟಿದೆ ಇಂಡಿಯಾಗೆ. ಅದಕ್ಕೆ ಅಷ್ಟೊಂದು ಎಕ್ಸ್ಪ್ರೆಷನ್ಸ್ ನಮಗೆ ಬರ್ತಾ ಇಲ್ಲ. ಸೊ ಈ ಮ್ಯಾಚ್ ವಿನ್ ಆಗಿರೋದ್ರಿಂದ. ಬಟ್ ಇಂಡಿಯಾ ಈಸ್ ಆಲ್ವೇಸ್ ಇಂಡಿಯಾ. ಆ್ಯಕ್ಚುಲಿ ಇವತ್ತು ವಿನ್ ಆಗೋಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ನಮ್ಮ ಸಂಜು ಸ್ಯಾಮ್ಸನ್ನು. ಸೊ ಅವರು ಲಾಸ್ಟ್ 3 ಮ್ಯಾಚಸ್ಸಿಂದ ಹೆಂಗೆ ಆಡ್ತಾ ಇದ್ದಾರೆ ಅಂದರೆ, ಸೊ ಅವ್ರಿಗೆ ತುಂಬಾ ಆಪರ್ಚುನಿಟಿ ಕೊಟ್ಟಿದ್ದರು. ಈ ಸತಿ ಆ್ಯಕ್ಚುಲಿ ಅದು ಪಕ್ಕ ಪೈಸಾ ವಸೂಲಾಗಿದೆ, ಅವರಿಗೆ ಆಪರ್ಚುನಿಟಿ ಕೊಟ್ಟಿದ್ದು. ಆಮೇಲೆ ಇಡೀ ಸೀಸನ್ನು ಅಭಿಷೇಕ್ ಶರ್ಮಾ ಮಾಡಿರಲಿಲ್ಲ, ಇವತ್ತು ಅದ್ಭುತವಾದ ಒಂದು 50 ಹೊಡೆದ್ರು. ಸೊ ಹೀಗೆ ಸ್ಟಾರ್ಟಿಂಗ್ ಓಪನರ್ಸ್ ಯಾವ ಟೀಮಲ್ಲಿ ಹಿಟ್ ಆಗ್ತಾರೆ ಅವರು ಡೆಫಿನೆಟ್ಲಿ ಮ್ಯಾಚ್ ವಿನ್ನರ್ಸ್ ಆಗ್ತಾರೆ. ಆಮೇಲೆ ಬುಮ್ರಾನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಮೇನ್ ನಾನೊಂದು ಒಬ್ಬ ಪ್ಲೇಯರ್ ಬಗ್ಗೆ ಮಾತಾಡಬೇಕು, ಅಕ್ಷರ್ ಪಟೇಲ್. ಸೊ ಹೀ ಈಸ್ ಅಲ್ಟಿಮೇಟ್ ಪ್ಲೇಯರ್ ಫಾರ್ ಇಂಡಿಯಾ ಫಾರ್ ದ T20 ಮ್ಯಾಚಸ್. ಸೊ ಅವರು ಲಾಸ್ಟ್ ಮ್ಯಾಚು ಇಟ್ ವಾಸ್ ಅನ್ಬಿಲೀವೇಬಲ್. ಅವ್ರ ಕ್ಯಾಚಸ್ ಆಗಿರ್ಬೋದು, ಅವ್ರ ಬೌಲಿಂಗ್ ಆಗಿರ್ಬೋದು. ಇವತ್ತು ಅಷ್ಟೇ ಬೌಲಿಂಗ್ ತುಂಬಾ ಸೂಪರಾಗಿ ಮಾಡಿದರು. ಆ್ಯಂಡ್ ಒನ್ ಮೋರ್ ಎಕ್ಸ್ ಫ್ಯಾಕ್ಟರ್, ನಮ್ಮ ಹಾರ್ದಿಕ್ ಪಾಂಡ್ಯ. ಸೊ ಹೀ ಈಸ್ ಆಲ್ಸೋ ಅಲ್ಟಿಮೇಟ್ ಕ್ಯಾಂಪೇನರ್. ಸೊ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ನಮ್ಮ ಶುಭಮ್ ದುಬೆ, ಅವನು ಮಾತ್ರ ಸೂಪರು. ನಮ್ಮ ಶುಭಮ್ ದುಬೆ, ಹೀ ಈಸ್ ಆಲ್ಸೋ ಎಕ್ಸಲೆಂಟ್ ಇನ್ ಹಿಸ್ ಬ್ಯಾಟಿಂಗ್. ಸೊ ಓವರಾಲ್ ಯಂಗ್ ಟೀಮ್ ತುಂಬ ಚೆನ್ನಾಗಿದೆ. ಸೊ ಹೀಗೆ ನೆಕ್ಸ್ಟು ತುಂಬ ಸೀರೀಸ್ ಬರುತ್ತೆ. ಇಂಗ್ಲೆಂಡ್ ಸೀರೀಸ್ ಇದೆ, ಅಫ್ಘಾನಿಸ್ತಾನ್ ಸೀರೀಸ್ ಇದೆ. ಸೊ ಇದೇ ಥರ ವಿನ್ ಆಗ್ತಾ ಇರಲಿ, ಇಂಡಿಯಾ ಟೀಮ್ ಕೀಪ್ ಶೈನಿಂಗ್. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಷ್ಟೇ. ಸೊ ತುಂಬ ಖುಷಿ ಆಗ್ತದೆ, ನನಗೇನು ಮಾತಾಡೋಕ್ಕಾಗ್ತಿಲ್ಲ. ನಮ್ಮ ಟೀಮು ಇಂಡಿಯಾ ಯಾವುದೇ ಟೂರ್ನಮೆಂಟ್ ಗೆದ್ದರೂ ನನಗೆ ತುಂಬಾ ಖುಷಿನೇ. ಅದೇ ಥರ ನೆಕ್ಸ್ಟ್ IPL ಬರ್ತಾಯಿದೆ, RCB ಮ್ಯಾಚಸ್. ಇದೇ ಥರ ನಾನು ಪೋಸ್ಟ್ ಮ್ಯಾಚ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.